ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಒಂದು ನನ್ನ ನೈಟ್ ರುಟೀನ್ ವ್ಲಾಗ್ನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ನಮ್ಮದು ಕೆಲಸ ಮುಗಿಸಿ ಬರೋದೇ ಆಲ್ಮೋಸ್ಟ್ ಮನೆಗೆ 9 o'clock ಹತ್ತತ್ರ ಆಗಿರುತ್ತೆ. ಇವಾಗ ಕುಕ್ಕಿಂಗ್ ಮಾಡೋದಿರುತ್ತೆ. ಸೊ ಬನ್ನಿ ಕುಕ್ಕಿಂಗ್ ಮಾಡೋದನ್ನು ನೋಡಿಕೊಂಡು ಆಮೇಲೆ ಮತ್ತೆ ಕಂಟಿನ್ಯೂ ಮಾಡೋದ ವ್ಲಾಗ್ನ. ಆ್ಯಕ್ಚುಲಿ ನಾವು ತುಂಬ ಎಣ್ಣೆ ಪದಾರ್ಥ ಏನು ಮಾಡಲ್ಲ ಮನೆಯಲ್ಲಿ. ಅಟ್ಲೀಸ್ಟ್ ವೀಕ್ಲಿ 1 time ಅಥವಾ 15 days ಒನ್ಸ್ ಈ ಥರ ಬಜ್ಜಿ ಬೋಂಡ ಏನಾದರೂ ಮಾಡ್ತೀವಿ. ಇವತ್ತು ನಾವು ಬಾಳೆಕಾಯಿ ಬಜ್ಜಿ ಮತ್ತು ದೊಡ್ಡಪತ್ರೆ ಅಂತ ಗೊತ್ತಿರುತ್ತಲ್ವ ನಿಮಗೆ, ಸೊ ಅದ್ರದ್ದು ಬಜ್ಜಿ ಮಾಡೋದ ಅಂತ ಹೇಳಿ ಮಾಡ್ತಿದ್ವಿ. ಇದನ್ನು ಕಟ್ ಮಾಡಿ ಆ್ಯಂಡ್ ಮಸಾಲ ರೆಡಿ ಮಾಡಿ ಎಲ್ಲ ನಮ್ಮ ಅತ್ತೆನೇ ಇಟ್ಟಿದ್ರು. ಸೊ ನಾವು ಬಂದು ಜಸ್ಟ್ ಕುಕ್ಕಿಂಗ್ ಮಾಡೋದಿತ್ತು ಅಷ್ಟೇ. ದೆನ್ ಮತ್ತೆ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು, ಥ್ಯಾಂಕ್ ಯು ಹೇಳಬೇಕು ಈಚ್ ಆ್ಯಂಡ್ ಎವ್ರಿ ಒನ್. ಯಾಕಂದರೆ ಎಲ್ಲರೂ ನನ್ನ ಚಾನಲ್ಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಸೊ ಅಷ್ಟೇ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ನೀವೇನಾದರೂ ಒಂದು ಬಜ್ಜಿ ಬೋಂಡ ಮಾಡಬೇಕಾದ್ರೆ ನಿಮ್ಮ ಮನೇಲಿ ಟಿಶ್ಯೂ ಅಥವಾ ಕಾಟನ್ ಕ್ಲಾತ್ ಇದ್ದರೆ ಅದನ್ನು ಜಸ್ಟು ಕೆಳಗಡೆ ಹಾಕಿ ಆಮೇಲೆ ಎಣ್ಣೆ ಪದಾರ್ಥನ ಹಾಕೋದ್ರಿಂದ ಆ ಆಯಿಲ್ ಬೇಗ ಅಬ್ಸರ್ವ್ ಆಗಿಬಿಡುತ್ತೆ, ಸೊ ಬಟ್ಟೆಗೆ ಅಥವಾ ಟಿಶ್ಯೂಗೆ. ಸೊ ಅದನ್ನು ನಾನು ಸ್ವಲ್ಪ ಫಾಲೋ ಮಾಡ್ತೀನಿ. ನಾವು ಟಿಶ್ಯೂ ಯೂಸ್ ಮಾಡ್ಕೊಳ್ತೀವಿ. ಸೊ ಟಿಶ್ಯೂ ಯೂಸ್ ಮಾಡಿ ಪೂರಿ ಅಥವಾ ಬಜ್ಜಿ ಏನೇ ಮಾಡಬೇಕಾದ್ರೂ ಮಾಡಿಬಿಟ್ಟು ಅದ್ರ ಮೇಲೆ ಹಾಕಿದಾಗ ಎಣ್ಣೆ ನೀಟಾಗಿ ಅಬ್ಸರ್ವ್ ಆಗುತ್ತಲ್ವ. ಸೊ ಅವಾಗ ಸ್ವಲ್ಪ ಅಷ್ಟೊಂದು ಹೆಲ್ದಿ ಇಲ್ಲ ಅಂತಂದ್ರೂ ಎಣ್ಣೆ ಪದಾರ್ಥ ಸ್ವಲ್ಪ ಎಣ್ಣೆ ಹೋಗಿರೋದ್ರಿಂದ ತಿನ್ನೋಕ್ಕೆ ಸ್ವಲ್ಪ ಓಕೆ, ಆಯಿಲ್ ಲೆಸ್ ಅಂದ್ಕೊಂಡಾದರೂ ತಿನ್ಬೋದು ಅನ್ನೋ ಒಂದು ಮೆಂಟಾಲಿಟಿ ಅಷ್ಟೇ. ಸೊ ಅದು ಬಿಟ್ಟರೆ ಇನ್ನೇನಿಲ್ಲ. ಬಟ್ ಆದಷ್ಟು ಎಣ್ಣೆ ಪದಾರ್ಥಗಳನ್ನ ಇದೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು. ತುಂಬ ಕ್ರೇವಿಂಗ್ ಆಗ್ತಿದೆ ಅಂದಾಗ ಒನ್ಸ್ ಇನ್ ಅ ವೀಕ್ ಅಥವಾ 15 days ಒನ್ಸ್ ನೀವು ತಿನ್ನೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ನಾನು ಟ್ರೆಟಿನಾಯಿನ್ ಬಗ್ಗೆ ವಿಡಿಯೋ ಮಾಡಿದ್ನಲ್ಲ, ಲೈಕ್ ಫಾರ್ ಎ ಕ್ಲಿಯರ್ ಸ್ಕಿನ್ನಿಗೆ, ಆದರೂ ಅಲ್ಲಿ ತುಂಬ ಜನ ಎಂಕ್ವೈರಿ ಇದೆ, ಲೈಕ್ ಟ್ರೆಟಿನಾಯಿನ್ ಯೂಸ್ ಮಾಡ್ತಿದ್ದೀನಿ ನನಗೆ ರಿಸಲ್ಟೇ ಇಲ್ಲ ಅಂತ. ರಿಸಲ್ಟ್ ಬಂದು ಟ್ರೆಟಿನಾಯಿನ್ ಸ್ವಲ್ಪ ಟೈಮ್ ತೊಗೊಳುತ್ತೆ. ಎಲ್ಲ ಸ್ಕಿನ್ ಟೈಪ್ಗೂ ಡಿಫ್ರೆಂಟಾಗಿ ವರ್ಕ್ ಆಗುತ್ತೆ. ನಿಮಗೆ ಒಬ್ಬೊಬ್ಬರಿಗೆ 1 monthಲ್ಲೇ ರಿಸಲ್ಟ್ ಸಿಕ್ಕಿದ್ರೆ ಒಬ್ಬೊಬ್ಬರಿಗೆ 1 ವರ್ಷ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ವೆಯ್ಟ್ ಮಾಡಿ. ಆ್ಯಂಡ್ ಆಲ್ಸೋ ಇನ್ನೊಂದು ಕ್ವಶನ್ ಬಂದು, ನಾನು 0.025% ಯೂಸ್ ಮಾಡ್ತಿದ್ದೀನಿ, ಅದರಿಂದ ಏನೂ ರಿಸಲ್ಟ್ ಇಲ್ಲ, ನಾನು ನೆಕ್ಸ್ಟ್ ಅಪ್ಗ್ರೇಡ್ ಮಾಡ್ಬೋದಾ ಅಂತ. ಸೊ ನೀವು ಯಾವಾಗಲೂ ಆಲ್ಮೋಸ್ಟ್ ಲೈಕ್ 6 or 7 months ಯೂಸ್ ಮಾಡಿದ್ದೀನಿ ಅಂತ ಅವರು ಕಮೆಂಟ್ಸ್ ಮಾಡಿದರು. ಸೊ ನೀವು ಅಷ್ಟಕ್ಕೇ ಹೋಗ್ಬಿಟ್ಟು ಬೇರೆ ಹೈ ಅಮೌಂಟ್ ಆಫ್ ಟ್ರೆಟಿನಾಯಿನ್ನ ಇಂಟ್ರಡ್ಯೂಸ್ ಮಾಡೋದೇನು ಬೇಕಾಗಿಲ್ಲ. ಸ್ವಲ್ಪ ನೀವು ಪೇಷನ್ಸಿಂದ ವೆಯ್ಟ್ ಮಾಡಿ. ಈ 0.025%ನೇ ಸ್ವಲ್ಪ ಒಂದಷ್ಟು ವರ್ಷಕ್ಕೆ ಯೂಸ್ ಮಾಡಿ. ನೀವೇನಾದರೂ ಅಬೋವ್ 30+ ಇದ್ದೀರಾ ಅಂತಂದರೆ ಇದನ್ನು ಯೂಸ್ ಮಾಡಾದ್ಮೇಲೆ ನೀವು ಬೇಕಾದರೆ ಆಲ್ಮೋಸ್ಟ್ ಲೈಕ್ 1 or 2 years ಒಳಗಡೆ ನೀವು ಬೇರೆ ಪರ್ಸೆಂಟೇಜ್ನ ನಿಮ್ಮ ಸ್ಕಿನ್ನಿಗೆ ಇಂಟ್ರಡ್ಯೂಸ್ ಮಾಡ್ಬೋದು. ಬಟ್ ಬಿಲೋ 30 ಅಂದರೆ ನಾನು ಈಗ ವಿಡಿಯೋದಲ್ಲಿ ತೋರಿಸಿರೋ ಪರ್ಸೆಂಟೇಜ್ ಸಾಕಾಗುತ್ತೆ. ಆ್ಯಂಡ್ ಆಲ್ಸೋ ಅದ್ರ ಜೊತೆಗೆ ನಿಮ್ಮ ಸ್ಕಿನ್ ರೊಟೀನ್ ಇರಬೇಕು, ಸ್ಕಿನ್ ಕೇರ್ ರೊಟೀನ್ ಇರಬೇಕು. ಅಂದರೆ ಸ್ವಲ್ಪ ಒಳ್ಳೆ ಸೀರಮ್ಸ್ನ ಯೂಸ್ ಮಾಡಬೇಕು. ಸೊ ನಿಯಾಸಿನಮೈಡ್ ಅಥವಾ ಹ್ಯಾಲೋರೆನಿಕ್ ಆ್ಯಸಿಡ್ ಈ ಥರ ಸೀರಮ್ಸ್ನ ಜೊತೆಲಿ ಯೂಸ್ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಟ್ರೆಟಿನಾಯಿನ್. ಸೊ ಒಂದಷ್ಟು ಟಿಪ್ಸ್ಗಳನ್ನ ಫಾಲೋ ಮಾಡಬೇಕಾಗಿರುತ್ತೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಸ್ವಲ್ಪ ಬ್ರೀಫಾಗಿ ಹೇಳ್ತೀನಿ ನಿಮಗೆ. ಆ್ಯಂಡ್ ಆಲ್ಸೋ ನಾನು ಬರಬೇಕಾದ್ರೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೆ. ಸರಿ ಅಂತ ಹೇಳಿ ನಾನು ಫ್ರೂಟ್ಸ್ನ ವಾಶ್ ಮಾಡಿ ಇಟ್ಬಿಡ್ತೀನಿ. ಯಾಕಂದರೆ ಈಗ ನೈಟ್ ಟೈಮೇ ವಾಶ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಅಷ್ಟರಲ್ಲಿ ಡ್ರೈ ಆಗಿರುತ್ತೆ ಫ್ರೂಟ್ಸ್ ಎಲ್ಲ. ಆಮೇಲೆ ನಾನು ಪ್ಯಾಕ್ ಮಾಡಿ ಫ್ರಿಜ್ಗೆ ಇಟ್ಕೊಳ್ಬೋದು. ಏನಕ್ಕೆ ವಾಶ್ ಮಾಡಿಡ್ಬೇಕಂದ್ರೆ ಯಾವುದೇ ಫ್ರೂಟ್ಸ್ನ ಏನೇನು ಸ್ಟೋರ್ ಮಾಡಬೇಕಾದ್ರೆ ಕೆಮಿಕಲ್ ಅಂತೂ ಹಾಕಿರ್ತಾರಲ್ವ, ಸೊ ಮೇಲ್ಗಡೆ ಸ್ಕಿನ್ ಮೇಲೆ. ಸೊ ಅದಕ್ಕೋಸ್ಕರ ತಂದ ತಕ್ಷಣ ಸ್ವಲ್ಪ ವಾಶ್ ಮಾಡಿ ಇಡಿ. ನಾನಿಲ್ಲಿ ವಾಟರ್ಗೆ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಬೇಕಿಂಗ್ ಸೋಡಾ ಅಥವಾ ಬೇರೆ ಏನಿರುತ್ತೆ ಅದನ್ನು ಯೂಸ್ ಮಾಡ್ಕೊಂಡು, ಲೈಕ್ ಬೇಕಿಂಗ್ ಸೋಡಾ ಅಥವಾ ಸಾಲ್ಟ್ ಅಥವಾ ಟರ್ಮರಿಕ್ ಈ ಥರ ಏನಾದರೂ ಹಾಕಿ ನೀರಲ್ಲಿ ಫ್ರೂಟ್ಸ್ನ ವಾಶ್ ಮಾಡಿ ಆಮೇಲೆ ಎತ್ತಿಟ್ಕೊಳ್ಳಿ. ಫ್ರೂಟ್ಸ್ ವಾಶ್ ಮಾಡ್ಕೊಳ್ಳೋದಕ್ಕೇ ಒಂದಷ್ಟು ಲೈಕ್ ಕೈಂಡ್ ಆಫ್ ನಾವು ಹ್ಯಾಂಡ್ ವಾಶ್ಗೆ ಡೆಟಾಲ್ ಯೂಸ್ ಮಾಡೋ ಥರ ಅದಕ್ಕೂ ಸಿಗುತ್ತೆ. ಫ್ರೂಟ್ಸ್ ವಾಶ್ ಮಾಡೋದಕ್ಕೂ ನಾನು ಅದನ್ನು ಪ್ರಿಫರ್ ಮಾಡಲ್ಲ ಜಾಸ್ತಿ, ಮನೆಯಲ್ಲೇ ಈ ಥರ ಕ್ಲೀನ್ ಮಾಡ್ಕೊಳ್ತೀನಿ. ಆ್ಯಂಡ್ ಇನ್ನೇನು ಹೇಳೋದಿದೆ ಈ ಮಿನಿ ವ್ಲಾಗಲ್ಲಿ, ಇದೊಂದು ಫ್ರೂಟ್ ಟ್ರೈ ಮಾಡಿರಲಿಲ್ಲ, ಡೇಟ್ ಫ್ರೂಟ್ಸ್ ಅಂತ ಈ ಸೀಸನಲ್ಲೇನೋ ಇದೆ. ಸೊ ಅದನ್ನು ತಂದಿದ್ದೆ ತಿಂದು ಟೇಸ್ಟ್ ಮಾಡೋದ ಅಂತ. ಟೇಸ್ಟ್ ಚೆನ್ನಾಗೇ ಇತ್ತು. ಆ್ಯಂಡ್ ಆಲ್ಸೋ ನಿಮಗೆ ಸ್ವಲ್ಪ ಬಾಡಿ ಹೀಟ್ ಆಗಿದೆ ಅಥವಾ ಲೈಕ್ ಯೂರಿನ್ ಇನ್ಫೆಕ್ಷನ್ ಆಗಿದೆ ಈ ಥರ ಎಲ್ಲ ಅಂತಂದರೆ ಕೋಕೋನಟ್ ವಾಟರ್ಗೆ ನೀವು ಸ್ವಲ್ಪ ಕಲ್ ಸಕ್ಕರೆ ಹಾಕ್ಕೊಂಡು ಅರ್ಲಿ ಮಾರ್ನಿಂಗ್ ಎದ್ದು ಕುಡಿಬೇಕು. ಸೊ ಆವಾಗ ನಿಮಗೆ ಸ್ವಲ್ಪ ಹೀಟ್ ಎಲ್ಲ ಹೋಗುತ್ತೆ ಬಾಡಿಯಲ್ಲಿ. ಸೊ ಆ್ಯಂಡ್ ಇದು ನೋಡಿ, ಫ್ರೂಟ್ಸ್ ವಾಶ್ ಮಾಡಿದ್ದಷ್ಟು ಡಸ್ಟ್ ಬಂತು. ಆ್ಯಂಡ್ ನೆಕ್ಸ್ಟ್ ಬಂದು ನಾನು
ಸ್ಕಿನ್ ಕೇರ್ ಮುಗಿಸ್ತಿದ್ದೀನಿ, ನನ್ನ ನೈಟ್ ಸ್ಕಿನ್ ಕೇರ್ ರೊಟೀನ್. ನಾನು ನೈಟ್ ಸ್ಕಿನ್ ಕೇರ್ ರೊಟೀನಲ್ಲಿ ಸೀರಮ್ ಯೂಸ್ ಮಾಡ್ತಿದ್ದೀನಿ, ನಿಯಾಸಿನಮೈಡ್ ಮಿನಿಮಲಿಸ್ಟ್ ಅವ್ರದ್ದು. ಇದು ನಿಮಗೆ ಪಿಂಪಲ್ ಮಾರ್ಕ್ಸ್ ಇರುತ್ತಲ್ವಾ ಅದಕ್ಕೆ ವರ್ಕ್ ಆಗುತ್ತೆ, ಆ್ಯಂಡ್ ಪಿಂಪಲ್ಸಿಗೆ ವರ್ಕ್ ಆಗುತ್ತೆ, ಆ್ಯಂಡ್ ಅನ್ಇವನ್ ಸ್ಕಿನ್ ಟೋನ್ ಇದಕ್ಕೆಲ್ಲ ಮಿನಿಮಲಿಸ್ಟ್ ಸೀರಮ್ ಚೆನ್ನಾಗಿ ವರ್ಕ್ ಆಗುತ್ತೆ. ದೆನ್ ನಾನು ಹೇರ್ ಸೀರಮ್ ಕೂಡ ಯೂಸ್ ಮಾಡಿದೆ, ಅದು ವಿಶ್ ಕೇರ್ ಅವ್ರದ್ದು. ಆ್ಯಂಡ್ ಆಲ್ಸೋ ಅಂಡರ್ ಐ ಕ್ರೀಮ್ ಬಗ್ಗೆನೂ ಎಂಕ್ವೈರಿ ಇದೆ, ಆದಷ್ಟು ಬೇಗ ವಿಡಿಯೋ ಮಾಡ್ತೀನಿ. ನಾನಿಲ್ಲಿ ಐಕೋಜಿಕ್ ಅನ್ನೋ ಅಂಡರ್ ಐ ಕ್ರೀಮ್ನ ಯೂಸ್ ಮಾಡಿದೆ. ಸೊ ಇದಿಷ್ಟೇ ನನ್ನ ಚಿಕ್ಕ ಮಿನಿ ಬ್ಲಾಗ್. ನನಗೆ ಗೊತ್ತಿಲ್ಲ ಯಾವ ಥರ ಬಂತು ಈ ಬ್ಲಾಗ್ ಅಂತ. ಸೊ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್.